ನಮ್ಮ ಪ್ರತಿನಿಧಿ ಸತ್ತರ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸತ್ತರ್, ಎಷ್ಟು ಗಂಟೆ ಸುಮಾರಿಗೆ ಬೆಂಕಿ ಅವಘಡ ಸಂಭವಿಸಿತು? ಸದ್ಯಕ್ಕೆ ಈಗ ಬೆಂಕಿಯನ್ನ ಸಂಪೂರ್ಣ ನಂದಿಸಿದ್ದಾರಾ? ಹೇಗೆ ಬೆಂಕಿ ಅಲ್ಲಿ ಹೊತ್ತಿಕೊಂಡಿದ್ದು ಹೇಗೆ? ಸತ್ತರ್. ರಂಜಿತ್, ಚಿಕ್ಕಪೇಟೆಯಲ್ಲಿ ಇವತ್ತು ಸರಿಸುಮಾರು 1 ಗಂಟೆ 20 ನಿಮಿಷ ಸುಮಾರಿಗೆ ನಡೆದಿರುವಂತಹ ಅವಘಡ ಇದು. ಸದ್ಯಕ್ಕೆ ಬೆಂಕಿ ನಂದಿಸುವಲ್ಲಿ ಒಂದು ಹಂತದಲ್ಲಿ ಯಶಸ್ವಿಯಾಗಿದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಇದೇ ಜಾಗದಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಇಲ್ಲಿ ಒಂದು ಕಡೆ ಗುಜರಿ ಅಂಗಡಿ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ವೇಸ್ಟ್ ಆಗಿರುವಂತಹ ಒಂದಿಷ್ಟು ಕೆಮಿಕಲ್ ಇರೋದ್ರಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇತ್ತು. ಇದೇ ಕಾರಣಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸರಿಸುಮಾರು 20ಕ್ಕೂ ಅಧಿಕ ಸಿಬ್ಬಂದಿ ಕಾರ್ಯಾಚರಣೆಯಾಗಿ ಇದೀಗ ಬಹುತೇಕ ಬೆಂಕಿ ನಂದಿಸುವಲ್ಲಿ ಒಂದು ಹಂತದಲ್ಲಿ ಯಶಸ್ವಿಯಾಗಿದ್ದಾರೆ. ಬಟ್ ಇಲ್ಲಿ ಸಮಸ್ಯೆ ಏನಂದ್ರೆ, ಈ ಒಂದು ಗುಜರಿ ಅಂಗಡಿಗೆ ಹೊಂದಿಕೊಂಡಂತೆ 4-5 ಮನೆಗಳಿದೆ. ಅಕ್ಕಪಕ್ಕದ 4-5 ಮನೆಗಳು ಕೂಡ ಹಾನಿಯಾಗಿರುವಂತದ್ದು. ಅಂತವರನ್ನು ಇದೀಗ ತಾತ್ಕಾಲಿಕವಾಗಿ ಬೇರೆಡೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಇಲ್ಲಿ ಜನರ ಆಕ್ರೋಶಿತರಾಗಿದ್ದಾರೆ. ಯಾಕಂದ್ರೆ ಅವರು ಉಟ್ಟ ಬಟ್ಟೆಯಲ್ಲಿ ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ಹಸುಗೂಸಿನ ಸಮೇತ ಬೀದಿಗೆ ಬಂದು ನಿಂತಿರುವಂತಹ ದೃಶ್ಯ ಇಲ್ಲಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಗುಜರಿ ಅಂಗಡಿಗೆ ಹೊಂದಿಕೊಂಡಿರುವಂತಹ ಮನೆಗಳಿಗೆ ಕೂಡ ಡ್ಯಾಮೇಜ್ ಆಗಿದೆ. ಅವರು ಉಟ್ಟ ಬಟ್ಟೆಯಲ್ಲಿ ಬೀದಿಗೆ ಬಂದಿದ್ದು ಮಾತ್ರ ಅಲ್ಲ, ಅವರ ಆಕ್ರೋಶಕ್ಕೆ ಕಾರಣ ಕೂಡ ಇದೆ. ಈ ಹಿಂದೆ ಕೂಡ ಇದೇ ಜಾಗದಲ್ಲಿ ಅವಘಡ ಆದಂತಹ ಸಂದರ್ಭದಲ್ಲಿ ಕೂಡ ಇವರು ಇಲ್ಲಿ ಗಮನ ತರುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಬಟ್ ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆಕ್ರೋಶಿತರಾಗಿರುವಂತದ್ದು. ನಿಮ್ಗೆ ಅಕ್ಕಪಕ್ಕದ ಮನೆಗಳ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಇದೀಗ ಬಹುತೇಕ ಜನರನ್ನು ಬೇರೆಡೆ ಸ್ಥಳಾಂತರ ಮಾಡುವಂತಹ ಒಂದು ಕೆಲಸ ಆಗಿದೆ. ಇದು ಇಲ್ಲಿ ಯಾವ ರೀತಿಯ ದೃಶ್ಯ ಇದೆ, ಇದೇ ಈ ಅಂದ್ರೆ ಅಕ್ಕಪಕ್ಕದ ಮನೆಗಳಲ್ಲಿರುವಂತಹ ದೃಶ್ಯ ಇದು. ಮಕ್ಕಳು ಮರಿಗಳ ಸಮೇತ ಇದೀಗ ಹೊರಬರುವಂತಹ ಪರಿಸ್ಥಿತಿ ಇದೆ. ನೀವು ನೋಡ್ತಾ ಇರಬಹುದು, ಕಂಪ್ಲೀಟ್ ಆಗಿ ಸರಿಸುಮಾರು 10ಕ್ಕೂ ಅಧಿಕ ಮನೆಗಳಿಗೆ ಇದೀಗ ತೊಂದರೆ ಆಗಿರುವಂತದ್ದು. ಇದೇ ಕಾರಣಕ್ಕಾಗಿ ಇಲ್ಲಿರುವಂತಹ ಅಷ್ಟು ಜನರನ್ನು ಬೇರೆಡೆ ಸ್ಥಳಾಂತರ ಮಾಡುವಂತಹ ಒಂದು ಕೆಲಸ ಆಗಿದೆ. ಇಲ್ಲಿ ಸರಿಸುಮಾರು 3ಕ್ಕೂ ಅಧಿಕ ಮನೆಗಳಿಗೆ ಇದೀಗ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಮನೆಗಳಲ್ಲಿರುವಂತಹ ಐಟಮ್ಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದ್ದು ಮಾತ್ರ ಅಲ್ಲ, ಬೆಂಕಿ ಇಲ್ಲಿಂದ ತಾತ್ಕಾಲಿಕವಾಗಿರುವಂತಹ ಪರಿಹಾರ ಸದ್ಯಕ್ಕೆ ಸಿಕ್ಕಿದೆ. ಬಟ್ ಜನರ ಆಕ್ರೋಶಕ್ಕೆ ಕಾರಣ ಇದೆ. ಸರಿಸುಮಾರು 30 ವರ್ಷಗಳಿಂದಲೂ ಕೂಡ ಇಲ್ಲಿಯ ಜನರು, ಇಲ್ಲಿ ಜಮೀರ್ ಅಹಮದ್ ಆಗಿರ್ಬೋದು, ಸಂಬಂಧಪಟ್ಟವರಿಗೆ ಒಂದು ಮನೆಗೋಸ್ಕರ ಅರ್ಜಿಯನ್ನು ಹಾಕಿದ್ರು, ಮನವಿಯನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಖುದ್ದು ಜಮೀರ್ ಅಹಮದ್ ಅವರೇ ಕಳೆದ ಬಾರಿ ಚುನಾವಣೆಗೆ ಮುನ್ನ ನಿಮ್ಗೆ ಶಾಶ್ವತವಾಗಿರುವಂತಹ ಪರಿಹಾರ ಕೂಡ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಬಟ್ ಅದು ಕೇವಲ ಅದು ಭರವಸೆಗೆ ಸೀಮಿತ ಆಗಿದೆ ಅನ್ನೋ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿ ಜಮೀರ್ ಅಹಮದ್ ಅವರ PA ಅಯೂಬ್ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಇದೀಗ ನೀವು ಸ್ಪಾಟ್ಗೆ ಬಂದಿದ್ದೀರಿ, ಜನರಿಗೆ ಏನ್ ಭರವಸೆ ಕೊಡ್ತೀರಿ? ಈಗ ಸದ್ಯಕ್ಕೆ ಅವರಿಗೆ ಒಂದು ಗಂಜಿ ಕೇಂದ್ರ ಸ್ಥಾಪನೆ ಮಾಡ್ತೀವಿ. 5 ಮನೆ ಏನು ಅಗ್ನಿ ಇದಾಗಿದೆಯೋ ಅವ್ರಿಗೆ ಅನಾನುಕೂಲ ಆಗಿದೆ, ಅವ್ರ ಅನಾಹುತ ಆಗಿದೆ. ಅವರಿಗೆ ಗಂಜಿ ಕೇಂದ್ರ ಸ್ಥಾಪನೆ ಮಾಡಿಬಿಟ್ಟು 5 ಜನಕ್ಕೆ ಪರಿಹಾರ ಕೊಡ್ತೀವಿ. ಫಸ್ಟ್ ಸದ್ಯಕ್ಕೆ ಅವ್ರಿಗೆ ಸ್ಟಾಪ್ ಮಾಡಿಬಿಟ್ಟು, ಈಗ ಮನೆ ಏನಾಗಿದೆ ಅವ್ರು ನೋಡ್ಬಿಟ್ಟು ಅವ್ರಿಗೆ ಏನ್ ಶೀಟ್ ಹಾಕೊಡ್ಬೇಕಾ ಇಲ್ಲ ಗೋಡೆ ಕಟ್ಕೊಡ್ಬೇಕಾ ಕಟ್ಕೊಟ್ಟಿರ್ಬಿಡ್ತೀವಿ. ಕಟ್ಕೊಟ್ಟು ಅವ್ರ ಸಾಮಾನು ಸರಂಜಿ ಅವ್ರಿಗೆ ಹಾಸಿಗೆ ದಿಂಬು ಏನೇನ್ ಬೇಕು ರೇಷನ್ ಎಲ್ಲ ಕೊಟ್ಕೊಡ್ತೀವಿ. ಸರ್, ಈಗ ಪ್ರಶ್ನೆ ಇರುತ್ತೆ, ಇಲ್ಲಿಯ ಜನರು 30 ವರ್ಷಗಳಿಂದ ಇವತ್ತು ಮನೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇದು ಬೆಂಕಿ ಬಿದ್ದಾಗ ನೀವು ಸ್ಪಾಟ್ಗೆ ಬಂದಿದ್ದೀರಿ? ಇಲ್ಲ, ನಾವು ಪದೇ ಬರ್ತಾನೆ ಇರ್ತೀವಿ. ಪ್ರತಿ ಸಾರಿ ಜನರಿಗೆ ಯೂಸ್ ಆಗಿದೆ. ಪ್ರತಿ ಸಾರಿ ಬರ್ತಾ ಇರ್ತೀವಿ. ಅವರಿಗೆ ಈಗ ಏನಾಗಿದೆ, ನಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. BBMP ಜಾಗ ಇದೆ ನಮ್ಗೆ. ಇವರು ಅನಾಥರ್ಸ್ ಕಟ್ಕೊಂಡಿದ್ರು, ಅದು ಇರ್ಲಿ ಪರವಾಗಿಲ್ಲ ಅಂತ. ಇವ್ರಿಗೆ ಸ್ಲಂಬಡಿಲಿ ಎಲ್ಲೂ ಜಾಗ ಇರಲಿಲ್ಲ ನಮ್ಗೆ. ಸ್ಲಂಬಡ್ ಜಾಗ ಸಿಗ್ಲಿಲ್ಲ ನಮ್ಗೆ. ಇಲ್ಲಿ ಪಕ್ಕದಲ್ಲಿ ಒಂದು ಶೌಚಾಲಯ ಇತ್ತು, ಅದು ಏನು ಅನ್ಯೂಸ್ ಆಗಿತ್ತು. ಆ ಜಾಗ ನಾನು BBMP ತಗೊಳ್ತಾ ಇದ್ದೀವಿ. ಅದು ಪರ್ಮಿಷನ್ ಬರೋದು ಲೇಟ್ ಆಗಿತ್ತು. ಈಗ 46 ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಅವ್ರಿಗೆ ಅಲ್ಲಿ ಸ್ಥಳಾಂತರ ಮಾಡ್ಕೊಡ್ತೀವಿ. ಒಂದು ನಿಮಿಷ ಸರ್, ಹೇಳಿ ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ಹೋರಾಟ ಮಾಡ್ತೀವಿ? ನಾವು ಈಗ ಮೋಸ್ಟ್ಲಿ ಇಲ್ಲಿಂದ ನಾನು ಚಿಕ್ಕದಿಂದ ನೋಡ್ತಾನೆ ಇದ್ದೀನಿ. ಎಲ್ಲಾ ಇಲ್ಲಿ ಮನೆ ಮಾಡ್ತೀವಿ, ಅದು ಮಾಡ್ತಾ ಮನೆ ಕಟ್ಕೊಡ್ತೀನಿ ಅದಿದಂತ ಹೇಳ್ತಾನೆ ಅವ್ರೆ, ಅದು ಬಟ್ ಯಾರು ಕಟ್ಕೊಟ್ಟಿಲ್ಲ. ಒಂದು ನಿಮಿಷ ಸರ್, ಈಗ ಬರೋರು ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ಇಲ್ಲಿ ಮನೆ ಬರುತ್ತೆ, ಆಯ್ತು ನಾನು ಮಾಡ್ಕೊಡ್ತೀನಿ ಬಟ್ ಅದೇ ಹೇಳ್ತಾ ಇದ್ದಾರೆ. ನಾನೇ ಚಿಕ್ಕದಿಂದ ಕೇಳಿ ನಾನೇ ಇಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದೀನಿ, ನನ್ನ ಮಕ್ಕಳು ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ಇನ್ನು ಕೇಳ್ತಾನೆ ಆ ಸ್ಟೋರಿನೇ ಕೇಳ್ತಾ ಇದೀವಿ, ಹೊತ್ತು ಯಾವ್ದು ನಮ್ಗೆ ಆಯ್ತಾ ಇಲ್ಲ. ಇಲ್ಲಿ ನನಗೆ ಇವ್ರ ಆಕ್ರೋಶ ಇದೆ, ನಾನು ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ಈಗ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿ ಬಂತು, ನಮ್ಗೆ ಅನುಮತಿ ಸಿಗಬೇಕಾಗಿತ್ತು, ಸಿಕ್ಕಿದೆ, ನಾವು ಕಟ್ಕೊಡ್ತೀವಿ. BBMP ಸಿಗಬೇಕಾಗಿತ್ತು, GB-ಯಿಂದ. ನೀವೆಷ್ಟು ವರ್ಷದಿಂದ ಈ ಒಂದು ಅನುಮತಿಗೋಸ್ಕರ ಕಾಯ್ತಿದ್ದೀರಿ ಸರ್? ಒಂದು 2 ವರ್ಷ. ಒಂದು ಅನುಮತಿಗೋಸ್ಕರ GB-ಯಿಂದ ಒಬ್ಬ ಸ್ಲಂ ಬೋರ್ಡ್ ಅವರು ಯಾಕೆ ಕಾಯ್ಬೇಕು? BBMP ಮತ್ತು GB ಆಗಿರೋದ್ರಿಂದ ಸ್ವಲ್ಪ ಅನಾನುಕೂಲ ಆಯ್ತು. GB ಅಂತ ರೀಸೆಂಟ್ ಸರ್, ಇವರು ಹೋರಾಟ ಮಾಡ್ತಾರೆ 30 ವರ್ಷದಿಂದ ಸರ್. ಏನಾಗಿದೆ, ಒಂದು ಜಾಗನ ಇನ್ನೊಬ್ಬರು ಹಸ್ತಾಂತರ ಮಾಡಬೇಕಾದ್ರೆ ಹಲವಾರು ಸಮಸ್ಯೆಗಳು ಬರುತ್ತೆ ಸರ್ಕಾರದ ವತಿಯಲ್ಲಿ ಮಟ್ಟದಲ್ಲಿ. ಅದಾಗಬೇಕಾಗಿದೆ, ಅನುಮತಿ ಸಿಗಬೇಕದು. ಇದು ಮೋಸ್ಟ್ಲಿ ಅವ್ರಿಗೆ ಎಷ್ಟೋ ಟೈಮ್ ಹೋಗಿದೆ ಅದು, ಬಟ್ ಅವ್ರು ಇನ್ನೋರ್ಗೆ ಇಲ್ಲಿ ಬಂದಿಲ್ಲ.
ಇದೇನೇನೋ ಆಗಿದೆ, ಇಲ್ಲಿ ಜಗಳ ಆಗಿದೆ, ಏನೇನೋ ಆಗಿದೆ, ಈ ತರ ಸುಟ್ಟೋಗಿದೆ, 2 ಟೈಮ್ ಇದಾಗಿದೆ. ಅವ್ರು ಬಂದಿಲ್ಲ ನೋಡಿ, ಇದೇ ಫಸ್ಟ್ ಟೈಮ್ ಇವರೆಲ್ಲರೂ ಬಂದಿರೋದೆ. ಈ ಸ್ಪಾಟ್ ನಾವು ನಿಂತ್ಕೊಂಡಿರೋ ಜಾಗನೂ ಹೋದ್ ಸಲ ಸುಟ್ಟೋಗಿದ್ದೆ. ಇಲ್ಲಿ ಇದ್ದವ್ರು ಅವ್ರದ್ದು ದುಡ್ಡು ಹೋಯ್ತು, ಒಡವಾಯ್ತು, ಬಟ್ಟೆ ಹೋಯ್ತು, ಎಲ್ಲ ಹೋಯ್ತು. ಅದು ಆಗಿದ್ದು ರಾತ್ರಿ 12:30 1 ಗಂಟೆಗೆ ಆಗಿರೋದು ಇದು. ಅವತ್ತು ಒಂದ್ ದಿನ ಮಕ್ಕಳು ಗಿಕ್ಕಳು ಏನೋ ಗೊತ್ತಾಗ್ದಿರ ಓಡ್ ಬಂದ್ಬಿಟ್ಟಿದ್ರೆ ಮಕ್ಕಳ ಏನಾಗೋದು ಅವತ್ತು? ಇದು ನಮ್ ಗಮನ ಕೊಟ್ಟಿರ್ಲಿಲ್ಲ. ಅದು ಸರಿ, ನಾವು ಮಾಡ್ಕೊಡ್ತೀವಿ, ವ್ಯವಸ್ಥೆ ಮಾಡ್ಕೊಡ್ತೀವಿ. ಈಗ ಗಂಜಿ ಕೇಂದ್ರ ಸ್ಥಾಪನೆ ಮಾಡ್ತೀವಿ, ಇವ್ರ ಮನೇನು ವ್ಯವಸ್ಥೆ ಮಾಡ್ಕೊಡ್ತೀವಿ, ಮನೆ ಕಟ್ಸಿ ಫ್ಲಾಟ್ ಕೊಡ್ತೀವಿ. ಈಗ ಇವ್ರಂತೀರಿ ಇಲ್ಲೊಂದು ಆರೋಪ, ನಿಮ್ಗೆ ಬೇಕಾದವ್ರಿಗೆ ಮಾತ್ರ ನೀವು ಮನೆ ಕೊಡ್ತಾ ಇದ್ದೀರಿ, ಇಲ್ಲಿ ಸರಿಸುಮಾರು 30ಕ್ಕೂ ಅಧಿಕ ಜನರಿಗೆ ಎಫೆಕ್ಟ್ ಆಗಿದೆ ಅಂತ. ಅಲ್ಲ, ಈಗ ಟೆಂಪರರಿ ಕೂಡ ನಮ್ಗೊಂದು ನನಗೆ ನಮಗ್ ಬೇಕಾದವ್ರು ಕೊಟ್ಟಿದ್ರು, ಎಲ್ಲಿ ಕೊಟ್ಟಿದ್ವಿ ಅದನ್ನ ತೋರಿಸಿ ಮೊದಲು. ಇಲ್ಲಿ ಜನ ಈಗ ಬೇಕು ನಾನು ಮಾತಾಡ್ತೀನಿ, ಅಲ್ಲಿ ಜನ ಇದ್ದಾರೆ. ಇಷ್ಟು ಜನರಿಗೆ ಎಫೆಕ್ಟ್ ಆದ್ರೂ ಕೂಡ ನೀವು ಒಂದು 5-6 ಜನರಿಗೆ ಮಾತ್ರ ವ್ಯವಸ್ಥೆ ಮಾಡ್ತಿದ್ದೀರಿ. ಅದಲ್ಲ ನಾನು ಹೇಳಿದ್ ಇವತ್ತು ಏನಾಗಿದೆ ಅವರಿಗೆ ಗಂಜಿ ಕೇಂದ್ರ, ಇವತ್ತು ಏನಾಗಿದೆ ಅವ್ರಿಗೆ ಹೇಳಿರೋದು ತಾತ್ಕಾಲಿಕ. ಇವತ್ತು ಯಾರಿಗೆ ಅನಾಹುತ ಅವ್ರಿಗೆ ಮಾತ್ರ ಹೇಳ್ತಾರೆ. ನಾನು 46 ಜನ ಪರ್ಮನೆಂಟ್ ಸೊಲ್ಯೂಷನ್ ಕೊಡುವ ನಿಟ್ಟಿನಲ್ಲಿ ಏನ್ ಕೆಲಸ ಆಗುತ್ತೆ ಸರ್? ಏನು ಪರ್ಮನೆಂಟ್ ಇವರಿಗೆ ಒಂದು ಶಾಶ್ವತ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಏನ್ ಕೆಲಸ ಆಗುತ್ತೆ, ಏನ್ ಭರವಸೆ ಕೊಡ್ತೀರಿ? ಅಪಾರ್ಟ್ಮೆಂಟ್ ಕಟ್ಕೊಡ್ತೀವಲ್ಲ, 46 ಅಪಾರ್ಟ್ಮೆಂಟ್, 46 ಜನಕ್ಕೆ ಅಪಾರ್ಟ್ ಮಾಡಿ ಶಿಫ್ಟ್ ಮಾಡ್ಕೊಡ್ತೀವಿ ಎಲ್ಲರಿಗೂ. ಎಲ್ಲರೂ ಮಾಡ್ಕೊಡ್ತೀವಿ. 46 ಜನ 2 ವರ್ಷ ಆಗ್ಬೋದು. ಸ್ಟಾರ್ಟ್ ಮಾಡಿದ್ರು ಇನ್ನೊಂದು 2 ತಿಂಗಳೇ ನಾವು ಸ್ಟಾರ್ಟ್ ಮಾಡಿದ್ರು, ಒಂದು 2 ಇಯರ್ಸ್ ಆಗುತ್ತೆ ಕಂಪ್ಲೀಟ್ ಆಗಕ್ಕೆ. ತಾವೇ ಬನ್ನಿ. ಬರುತ್ತೆ ಸರ್. ಹೋದ್ ತಿಂಗಳೇ ಇದ್ದು ಹೆಂಗಾಯ್ತು ನೋಡಿ ಸರ್. ಬೆಸ್ಟ್ ಇದು ಒಂದ್ ಮನೆ ಹೋಯ್ತು. ಎಲ್ಲ ಹೇಳಿದೀವಿ ಸರ್, ಎಲ್ಲೆಲ್ಲಿ ಹೋಗಿದೀವಿ ಸರ್ ನಾವು. ಯಾಕಪ್ಪ ಚೊಲ್ಲಿ ನನಗೆಲ್ಲಪ್ಪ ಚೊಲ್ಲೆ ನಂಬ ಇದಗಿಟ್ಟ ಚೊಲ್ಯ ಎಲ್ಲ ವಿಡಿಯೋ ಮಾಡಿದ್ರು, ಈ ತರ ಬಂದು ಎಲ್ಲ ಮಾಡಿದ್ರು ಸರ್. ಏನು ಮಾಡಿಲ್ಲ ಸರ್. ಬಂದ್ ಹೇಳಿದ್ರ ಬೆಸ್ಟ್ ಆಯ್ತು, ಮುಂಚೆನೆ ಬೆಸ್ಟ್ ಆಯ್ತು. ಇದು ಯಾಕೆ ಹೇಳಿಲ್ಲಮ್ಮ ನಮ್ಗೆ? ಇಲ್ಲ, ನನಗೆ ಗೊತ್ತಿಲ್ಲ. ಇಲ್ಲ ಹೇಳಿ, ನನ್ಗೆ ಹೇಳಮ್ಮ ಮಾಡ್ತಾರೆ. ಆಗ್ಬೇಕಾದ್ರೆ ನಿಮ್ಮವರೇ ನೋಡ್ಬೇಕು. ಇಲ್ಲಿ ಎಷ್ಟೊಂದು ಜನ ನಿಮ್ಮವ್ರು ಇದಾರೆ. ಇಲ್ಲಿ ಎಷ್ಟೊಂದು ಜನ ನಿಮ್ಮವ್ರು ಇದಾರೆ. ನೀವು ಹೇಳಿರ್ಬೇಕಾಗಿತ್ತು ಅವತ್ತು. ನಿಮ್ಮವ್ರು ಹೇಳಿಲ್ಲ ಅಂದ್ರೆ ನಾವ್ ಹೆಂಗೆ ನಿಮ್ಮ ಹತ್ರ ನಿಮ್ ನಂಬರ್ ಇದೆ ನಮ್ಮ ಹತ್ರ, ನಾವು ಮಾತಾಡಕ್ಕೆ ನಿಮ್ಮ ಹತ್ರ ತಗೊಳಪ್ಪ. ನಿಮ್ಗೆ ಹೇಳೋದು ಇವತ್ತು ಮಾಡ್ತಾ ಇದೀವಲ್ಲ ಗಂಜಿ ಕೇಂದ್ರ 5 ಜನಕ್ಕೆ ಈಗಲೇ ಮಾಡ್ತಾ ಇದ್ವಿ ಸರ್. ನಮ್ಗೆ ಮನೆ ಬೇಕು. ನಮಗ್ ಇಲ್ಲ ಸರ್, ವಿಡಿಯೋ ಬೇಡ ಸರ್. ಇಲ್ಲ ಸರ್, ಬೇಡ. ಮನೆ ಒಂದ್ ಮಾಡ್ಕೊಟ್ರೆ ನಮ್ಗೆ ಸಾಕು ಸರ್. ಬೇರೆ ಏನು ಬೇಡ, ನೀವೇನು ಕೊಡೋದು ಬೇಡ, ನಮ್ಗೇನು ಈಸ್ಕೊಳ್ಳೋದು ಬೇಡ. ಏನೋ ಒಂದ್ ಮನೆ ಬಂದ್ರೆ ನಿಮ್ಮದಾಗಿ ಮಲ್ಕೊಳ್ತಾರೆ ಮಕ್ಕಳೆಲ್ಲ. ಎಷ್ಟು ಚಿಕ್ಕ ಮಕ್ಕಳು ಇದೆ. ಅದೇ ರಾತ್ರಿಯಲ್ಲಿ ಹೋಗಿದ್ರೆ ಜೀವ ಉಳಿತಾ ಇತ್ತ ಇದು ಮಕ್ಕಳು. ಚಿಕ್ಕ ಮಗು ಇವಾಗ್ಲೇ 1 ತಿಂಗಳಾಗಿದೆ, 15 ದಿನ ಆಗಿದೆ ಮಗು ಹುಟ್ಟಿ. ಅವರೆಲ್ಲ ಹೋಗ್ಬಿಟ್ಟಿದ್ರೆ ಮತ್ತೆ ಬರ್ತಾರ? ಇಲ್ಲಿ ಜೀವ ಹೋಗ್ಬಿಟ್ರೆ ಬರಲ್ಲ ಸರ್. ಜೀವಾಗ ಏನಾದ್ರೂ ಮಾಡಿ. ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಯಾವಾಗ ರಿಪಬ್ಲಿಕ್ ಕನ್ನಡ ಇಲ್ಲಿರುವಂತಹ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಇಲ್ಲಿರುವಂತಹ ಜಮೀರ್ ಅಹಮದ್ ಪಿ ಅವರನ್ನ ಪ್ರಶ್ನೆ ಮಾಡಿದಕ್ಕೆ ಅವರಿದೀಗ ಇಲ್ಲಿಂದ ಬೇರೆಡೆ ಹೋಗುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿಯ ಜನರ ಆಕ್ರೋಶ ಅಥವಾ ಆರೋಪ ಏನಂದ್ರೆ, ನಮಗೆ ಶಾಶ್ವತವಾಗಿರುವಂತಹ ಪರಿಹಾರ ಕೊಡಿ. ಈ ಒಂದು ಪರಿಹಾರಕ್ಕೋಸ್ಕರ ನಾವು 30 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರತಿ ಬಾರಿ ಚುನಾವಣೆ ಬಂದಾಗ ನೀವು ಸ್ಪಾಟ್ಗೆ ಬರ್ತೀರಿ, ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಭರವಸೆ ಕೊಡ್ತೀರಿ. ಅದಾದ ನಂತರ ಯಾಕೆ ಒಂದು ಕೆಲಸವನ್ನು ಕೊಟ್ಟ ಭರವಸೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ಕೆಲಸ ಆಗಲ್ಲ ಅನ್ನೋ ಪ್ರಶ್ನೆಯನ್ನು ಇದೀಗ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸತ್ತರ್.